ನೀವೇನೇ ಸರ್ಕಾರ ಮಾಡಿದ್ರಿ, ಈಗ ಜನತಾ ನ್ಯಾಯಾಲಯದಲ್ಲಿ ಬಿದ್ದಿದ್ದೀರಿ. ನೀವೇ ಲೂಟಿ ಮಾಡಿದ 14 ಸೈಟ್ಗಳನ್ನು ವಾಪಸ್ಸು ಕೊಟ್ಟಿದ್ದೀರಿ. ಲೋಕಾಯುಕ್ತದಿಂದ ಕ್ಲೀನ್ ಚಿಟ್ ಪಡೆಯುವ ಪ್ರಯತ್ನವನ್ನು ಮಾಡಿ ಇಡಿ ಕೈಯಲ್ಲಿ ಸಿಕ್ಕಿ ಗುರುತಿಸಿಕೊಳ್ತಾ ಇದ್ದೀರಿ. ಹೌದಾ? ಯಾವಾಗ ಮಾಡ್ತೀರಿ ನೀವು? ಬಿಚ್ತೀರೋ ಟೈಪ್ ಮಾಡ್ತೀರೋ? ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ರೈತರಿಗೆ 4,000 ರೂಪಾಯಿ ಕೊಡ್ತೀವಿ. ನೀವು ಮಾತಾಡ್ತಿದ್ರೆ ಆಗ್ತೀರಲ್ಲ, ಅದನ್ನು ವಾಪಸ್ ಕೊಡ್ಬೇಕು ಇದೆಯಾ? ಏನೂ ಇಲ್ಲ ಅಂತದೆಲ್ಲ ಏನಿಲ್ಲ. ಎಲ್ಲರೂ ಗಮನಿಸ್ತಾ ಇದ್ದೀರಾ? ಕಟಕಟೆಯಲ್ಲಿ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಯಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ನಿಂತಿದ್ದಾರೆ. ನಿನ್ನೆ ರಾಜ್ಯಾಧ್ಯಕ್ಷರು ಚಾರ್ಜ್ ಶೀಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಈಗ ಅದರ ವಿಚಾರಣೆ ನಡೀತಾ ಇದೆ. ಆ ವಿಚಾರಣೆಯನ್ನ ಕೈಗೊಳ್ಳಬೇಕು ಅಂತ ಹೇಳಿ ಮೊನ್ನೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಹೋರಾಟಗಾರ ಸನ್ಮಾನ್ಯ ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಕೇಳ್ತಾ ಇದ್ದಾನೆ. ವಿಚಾರಣೆಯನ್ನ ಎದುರಿಸಲಿಕ್ಕೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರು ಕಟಕಟೆಯಲ್ಲಿ ನಿಂತಿದ್ದಾರೆ. ಕಟಕಟೆಯಲ್ಲಿ ನಿಂತಿರೋರು ಯಾರು? ನಿಮ್ಮ ಹೆಸರನ್ನ ಹೇಳಿ. ನಾನು ಸಿದ್ದರಾಮಯ್ಯ. ಶೇಮ್ ಶೇಮ್. ಆ ಕಡೆ ಅವರಿಗೆ ಮೈ ಕೊಡಿ. ನಿಮ್ಮ ಹೆಸರನ್ನ ಹೇಳಿ. ಇನ್ನೊಂದ್ಸಾರಿ ಹೇಳಿ. ಶೇಮ್ ಶೇಮ್. ವಿಚಾರಣೆಯನ್ನ ಛಲವಾದಿ ನಾರಾಯಣ ಸ್ವಾಮಿ ಅವರು. ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಇದು ಜನತಾ ನ್ಯಾಯಾಲಯ. ಪ್ರಶ್ನೆಗಳು ಗಂಭೀರ ಇದೆ. ಸಮಯೋಚಿತವಾದ ಉತ್ತರವನ್ನು ಕೊಡಬೇಕು. ಇಲ್ಲ ಅಂತಂದ್ರೆ ಈ ಜನತಾ ನ್ಯಾಯಾಲಯದಲ್ಲಿ ನಿಮಗೆ ಚೀಮಾರಿ ಹಾಕತಕ್ಕಂಥದ್ದು ಎಚ್ಚರಿಕೆ ಇರಲಿ. ಸಿದ್ದರಾಮಯ್ಯನವರೇ, 5 ಗ್ಯಾರಂಟಿ ಕೊಡ್ತೇನೆ ಅಂತ ಹೇಳಿದ್ರಿ. ಸರಿಯಾಗಿ ಸಿಗ್ತಾ ಇಲ್ಲ. ಸುಳ್ಳು ಹೇಳಿ ಸರ್ಕಾರ ಮಾಡಿದ್ರಿ. ಈಗ ಜನತಾ ನ್ಯಾಯಾಲಯದಲ್ಲಿ ಸಿಕ್ಕಿ ಬಿದ್ದಿದ್ದೀರಿ. ನೀವೇ ಲೂಟಿ ಮಾಡಿದ 14 ಸೈಟ್ಗಳನ್ನು ವಾಪಸ್ಸು ಕೊಟ್ಟಿದ್ದೀರಿ. ಲೋಕಾಯುಕ್ತದಿಂದ ಕ್ಲೀನ್ ಚಿಟ್ ಪಡೆಯುವ ಪ್ರಯತ್ನವನ್ನು ಮಾಡಿ ಇಡಿ ಕೈಯಲ್ಲಿ ಸಿಕ್ಕಿ ಗುರುತಿಸಿಕೊಳ್ತಾ ಇದ್ದೀರಿ. ಹೌದಾ? ಒಳ್ಳೆಯದಾಯ್ತು. ಮೊನ್ನೆ ಡಿಕೆ ಶಿವಕುಮಾರ್ ಅವರೇ, ನಿಮ್ ಪಕ್ಕದಲ್ಲಿ ಇದ್ದಾರಲ್ಲ ಸಿದ್ದರಾಮಯ್ಯ, ಅದೇನೋ ನೆಟ್ಟು ಬೋಲ್ಟು ಟೈಪ್ ಮಾಡ್ತೀನಿ ಅಂದ್ರಲ್ಲ, ಮಾಡಿದ್ರ? ಯಾವಾಗ ಮಾಡ್ತೀರಿ ನೀವು? ಉದುರೋಗ್ತಾ ಇರೋ ಚೇನ್ ನೆಟ್ಟು ಬೋಲ್ಟು ಬಿಚ್ತೀರೋ ಟೈಪ್ ಮಾಡ್ತೀರೋ? ಬೆಂಗಳೂರು ತನಕ. ಸರಿ, ಬಹಳ ಉತ್ತರ ಒಳ್ಳೆ ಚೆನ್ನಾಗಿದೆ. ಮುಖ್ಯಮಂತ್ರಿಗಳೇ, ನಿಮ್ಮದು ಟೈಟ್ ಆಗ್ತಾ ಇಲ್ಲ, ಎಲ್ಲ ಲೂಸ್ ಆಗ್ತಾ ಇದೆ. ಎಲ್ಲ ಸೇರಿ ಹುಷಾರಾಗಿದೆ. ಹೋಗ್ಲಿ ಬಿಡಿ. ನೀವು ಗ್ಯಾರಂಟಿಗಳನ್ನು ಸರಿಯಾಗಿ ತಲುಪಿಸಲಿಲ್ಲ. ಬೆಲೆ ಏರಿಕೆ ಮಾಡಿದ್ದು ಯಾಕೆ? ದುಡ್ಡು ಹೊಡೆಯಕ್ಕೆ. ಶೇಮ್ ಶೇಮ್. ಸತ್ಯ ಒಪ್ಕೊಳ್ತಾ ಇದ್ದೀರಿ. ಅದರಿಂದ ನಿಮ್ಮ ಶಿಕ್ಷೆ ಕಡಿಮೆ ಆಗುತ್ತೆ. ಸತ್ಯ ಒಪ್ಕೊಂಡ್ರೆ ಶಿಕ್ಷೆ ಕಡಿಮೆ ಆಗುತ್ತೆ. ಮಾನ್ಯ ಯಡಿಯೂರಪ್ಪಾಜಿಯವರು ಮುಖ್ಯಮಂತ್ರಿಯಾಗಿದ್ದಾಗ ರೈತರಿಗೆ 4,000 ರೂಪಾಯಿ ಕೊಡ್ತಿದ್ರು. ನೀವು ಮಾತಾಡ್ತಿದ್ರೆ ರೈತರ ಪರ ಅಂತೀರಲ್ಲ, ಅದನ್ನ ವಾಪಸ್ ಪಡೆದಿದ್ದೇಕೆ? ನಿಮಗೆ ಮತಮರ್ಯಾದೆ ಇದೆಯಾ? ಏನೂ ಇಲ್ಲ ಅಂತದೆಲ್ಲ ಏನಿಲ್ಲ. ಅಯ್ಯೋ ಪಾಪ, ಎಲ್ಲ ಬಿಟ್ಟು ಬಿಟ್ರ? ಎಲ್ಲ 3 ಬಿಟ್ಟಾಯ್ತು. ಆಯ್ತು. ಇಂಥವರೇ ಬೇಕು ಈ ರಾಜ್ಯಕ್ಕೆ.
ಪಾಪ ಜನ ಬಹಳ ಕಷ್ಟಪಟ್ಟು ನಿಮಗೆ ಓಟ್ ಹಾಕಿದ್ರು, ನೀವು 3 ಬಿಟ್ಟರು ಅಂತ ಅವ್ರಿಗೆ ಗೊತ್ತೇ ಇರಲಿಲ್ಲ. ಇವತ್ತು ಗೊತ್ತಾಯ್ತು. ಜನ ತಿಳ್ಕೊಳ್ಳಿ ಇವರ ಈ ಕಾರ್ಯ ಚಟುವಟಿಕೆಯನ್ನ. ಮಾನ್ಯ ಮುಖ್ಯಮಂತ್ರಿಗಳೇ, ಹೋದ್ರೆ ಹೋಗ್ಲಿ ಬಿಡಿ. ಈಗ SCP TSP ಹಣ ದಲಿತರಿಗೆ ಕೊಡ್ತೀವಿ ಅಂದ್ರಲ್ಲ, ಈ ಕೈಯಲ್ಲಿ ಕೊಟ್ರಿ, ಆ ಕೈಯಲ್ಲಿ ಕಿತ್ಕೊಂಡ್ರಿ. ನಿಮ್ಗೆ ಯಾರು ಜಾಸ್ತಿ ಮಾಡೋರು ಯಾರು ಇಲ್ವಾ? ನಿಮಗೆ ಯಾರು ಕೇಳಲಿಲ್ವಾ? ಎಲ್ಲ ಮಾಡ್ತಾವ್ರೆ, ಯಾರಿಗೂ ಹೇಳ್ತಾ ಇಲ್ಲ ನಾನು. ಹೌದಾ? ಆಗ್ಲಿ ಬಿಡಿ. 39,000 ಕೋಟಿ SCP ಹಣನ ತಿಂದ್ರಲ್ಲ ಪರಿಶಿಷ್ಟ ಜಾತಿ ವರ್ಗಗಳದು. ನಿಮಗೆ ಮಾನ ಮರ್ಯಾದೆ ಇದೆಯಾ? ಇಲ್ಲ. ಹೋಗ್ಲಿ ಬಿಡಿ. ಈಗ 4% ರಿಸರ್ವೇಶನ್ ಕೊಡ್ತೀವಿ ಮುಸ್ಲಿಮರಿಗೆ ಅಂದ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಿರತಕ್ಕಂಥ ಸಂವಿಧಾನದಲ್ಲಿ ಅದು ಅವಕಾಶವೇ ಇಲ್ಲ. ಇದನ್ನು ಎಲ್ಲಾ ಕೇಂದ್ರ ನಿಮ್ ತಲೆಯಲ್ಲಿ ಜೇಡಿ ಮಣ್ಣು ತುಂಬಿಕೊಂಡಿದೆಯಲ್ಲ, ಯಾರಿದನ್ನ ತೆಗೆಯೋರು? ಈಗ ಪರಿಶಿಷ್ಟ ಜಾತಿ ವರ್ಗಗಳು ಕೂಡ 2 ಕೋಟಿ ಕಾಂಟ್ರಾಕ್ಟ್ ಅಲ್ಲಿ ಕೊಡ್ತೀವಿ ಅಂದ್ರಿ. ಅವ್ರಿಗೆ ಮಾತ್ರ 4%. ಅದು ಖಂಡಿತವಾಗಿ ಕೊಡಬೇಕು. ಆದ್ರೆ ದಲಿತರಿಗೆ ಮಾತ್ರ ಹೇಳಿದ್ರಲ್ಲ, ಎಷ್ಟು ಪರ್ಸೆಂಟ್ಗೂ ಇಷ್ಟ ಇಲ್ಲ. ಕೊಟ್ಟರು ಕೊಡ್ಬೋದು, ಬಿಟ್ಟರು ಕೊಡ್ಬೋದು. ಯಾಕೆಂದ್ರೆ ಅವ್ರು ನಿಮ್ಮನ್ನು ಕೇಳಕ್ಕೆ ಬರೋದಿಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಿದ್ದೀವಿ. ಸರಿ ಇದೆಯಾ? ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಹೋಗ್ಲಿ. ನಿನ್ನೆ ತಾನೇ ಡೀಸೆಲ್ ಬೆಲೆ 2 ರೂಪಾಯಿ ಏರಿಸಿದ್ದೀವಿ. ನಾವು ನಮ್ಮ ಜನತಾ ನ್ಯಾಯಾಲಯದಲ್ಲಿ ಎಲ್ಲರೂ ಕೇಳ್ತಿದ್ದಾರೆ, ನಿಮಗೆ ಏನ್ ಮಾಡ್ಲಿಕ್ಕೆ ಹೇಳ್ದವ್ ಯಾರಿಗೆ? ನಿಮ್ ಮಂತ್ರಿಗಳು ಹೇಳ್ತಾರೆ ಅದೆಲ್ಲ ಕೇಂದ್ರ ಸರ್ಕಾರದ್ದು ಅಂತ. ಅಂದ್ಮೇಲೆ ನೀವ್ ಯಾಕೆ ಹೆಚ್ಚು ಮಾಡಿದ್ರಿ? ದುಡ್ಡು ಹೊಡಿಯಕ್ಕೆ. ನಿಮ್ಮ ಪಕ್ಕದಲ್ಲಿ ಒಬ್ಬರು ಇನ್ನೂ ಅನೇಕರು ನಿಮ್ಮ ಕ್ಯಾಬಿನೆಟ್ ಅಲ್ಲಿ ಇದ್ದಾರೆ. ಅವರಿಗೆ ಬಹಳ ಜನ ಹೇಳ್ತಾರೆ ಅಪ್ಪರ್ ಚೇಂಬರ್ ಖಾಲಿ ಇದೆ ಅಂತ. ಹೌದಾ? ನಿಜ. ಅಪ್ಪರ್ ಚೇಂಬರ್ ಖಾಲಿ ಇದೆಯಾ? ಫುಲ್ ಖಾಲಿ. ನಿಮ್ಮದೂ ಖಾಲಿದೆ. ನಿಮ್ಮದು ಪೂರ್ತಿ ಇದ್ದಿದ್ರೆ ಅಂತವ್ರನ್ನೆಲ್ಲ ನೀವು ಜೊತೆಯಲ್ಲಿ ಇಟ್ಕೊಳ್ತಿರ್ಲಿಲ್ಲ. ನಿಮ್ಮದು ಸರ್ಕಾರವೇ ಖಾಲಿ ಆಗ್ತದೆ. ಆಗಲಿ. ರೈತರಿಗೆ 5 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ನಾವು ಹಾಲಿನ ದರ ಅಂತ ಹೇಳಿದ್ರಲ್ಲ, ಅಧಿಕಾರಕ್ಕೆ ಬಂದ ಮೊದಲನೇ ತಿಂಗಳಲ್ಲೇ ಕೊಡ್ತೀವಿ ಅಂದ್ರಿ. ನೀವು ಕೊಡ್ಲಿಲ್ಲ. 3 ರೂಪಾಯಿ ಹೆಚ್ಚಿಸಿದ್ರಿ. 2ನೇ ಸಾರಿ 2 ರೂಪಾಯಿ ಹೆಚ್ಚಿಸಿದ್ರಿ. 5 ರೂಪಾಯಿ ಆಯ್ತು. ಈಗ ಮತ್ತೆ 4 ರೂಪಾಯಿ ಹೆಚ್ಚಿಸಿದಿರಿ. 4 ರೈತರಿಗೆ ಕೊಡ್ತೀವಿ ಅಂತ ಹೇಳಿದ್ರಿ. ಸರಿ, ಆದ್ರೆ 5 ರೂಪಾಯಿ ಯಾರಪ್ಪನ ಮನೆಗೆ ಹೋಯ್ತು? ನಮ್ಮನೆಗೆ ಹೋಯ್ತು. ಹೌದಾ? ಅದಕ್ಕೆ ಇವತ್ತು ನೀವು ಜೈಲಿಗೆ ಹೋಗುವಂತ ಪರಿಸ್ಥಿತಿ ಉದ್ಭವ ಆಗ್ತಾ ಇದೆ. ಬಸ್ ದರ ಏರಿಸಿದ್ರಿ. ಹೆಣ್ಣು ಮಕ್ಕಳು ಪುಕ್ಕಟೆ ಅಂದ್ರಿ. ಅಲ್ಲಿ ನೋಡಿದ್ರೆ ಚಿತ್ರದುರ್ಗದ ಹತ್ರ ಬಸ್ ನಿಂತೋಗ್ಬಿಟ್ಟಿತ್ತ. ಪಾಪ ಆ ಹೆಣ್ಣು ಮಕ್ಕಳೇ ಇದ್ರು, ಗಂಡು ಮಕ್ಕಳು ಅದನ್ನ ತಳ್ಳಿ ಅಂತ ಕಳಿಸ್ತಾ ಇದ್ರು. ಆವಾಗ ನೋಡಿದ್ರೆ ಪಾಪ ಹೆಣ್ಮಕ್ಳು ಹಿಂದ್ಗಡೆ ಬೋರ್ಡ್ ನೋಡಿದ್ರು, ನುಡಿದಂತ ನಡೆದ ಸರ್ಕಾರ ಅಂತ. ಇಷ್ಟೇನಾ ನಿಮ್ಮ ಬಂಡವಾಳ? ಹೌದು. ಹೆಣ್ಮಕ್ಳೆಲ್ಲ ಸೇರಿ ಬಸ್ ತಳ್ಳೋದು. ಇಂಥ ಪರಿಸ್ಥಿತಿಯನ್ನ ಇದು ಮಾಡ್ಕೊಂಡಿದ್ದೀವಿ. ನಿಮಗೆ ಇವತ್ತು ಈ ಜನತಾ ನ್ಯಾಯಾಲಯ ಸೀಮಾನೆ ಆಗಿದೆ. ಆದಷ್ಟು ಬೇಗನೆ ಇದನ್ನೆಲ್ಲ ಸರಿ ಮಾಡಬೇಕು. ಏನು ಬೆಲೆ ಹೆಚ್ಚಳ ಮಾಡಿದ್ದೀರದೆಲ್ಲ ವಾಪಸ್ ತಗೊಳ್ಬೇಕು. ಇಲ್ಲ ಅಂತಂದ್ರೆ ನಿಮ್ಮ ಸರ್ಕಾರಕ್ಕೂ ಗಂಡಾಂತರ, ನಿಮಗೂ ಗಂಡಾಂತರ ಅಂತಕ್ಕಂಥ ಮಾತನ್ನು ಹೇಳಿ ಈ ಜನತಾ ನ್ಯಾಯಾಲಯ ನಿಮಗೆ ಸೀಮಾನೆ ಆಗ್ತಾ ಇದೆ. ಶೇಮ್ ಶೇಮ್. ಎಲ್ಲಾ ಕಡೆ ಹುಡುಕಿ ಸಾಕಾಗಿದೆ. ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ. ಅಯ್ಯಯ್ಯೋ, ಟೈಮ್ ಮುಗ್ದೇ ಹೋಯ್ತು. ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ? ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್. ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್. ಸುಂದರವಾದ ಪರಿಸರದಲ್ಲಿ, ಭವ್ಯವಾದ ಕಟ್ಟಡದಲ್ಲಿ, ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ PU ಕಾಲೇಜ್. ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್, ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್, PU ಕಾಲೇಜ್, ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್, ರಾಧಾ ಫಾರ್ಮ್ಸ್, ಸಾನೂರ್ ವಿಲೇಜ್, ಕಾರ್ಕಳ ತಾಲೂಕ್. ಫಾರ್ ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್
8095341169 8762119917. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.